ಮನೇಲೇ ತುಪ್ಪನ ಹೇಗೆ ತಯಾರಿಸೋದು ಅಂತ ಯೋಚಿಸ್ತಿದ್ದೀರಾ? ಹಾಗಾದ್ರೆ ಜಾಸ್ತಿ ಯೋಚನೆ ಮಾಡಬೇಡಿ, ಈ ವಿಡಿಯೋನ ನೋಡಿ. ತುಪ್ಪ ಮಾಡಬೇಕಾದ್ರೆ ಬೇಕಾಗಿರೋ ಒನ್ ಅಂಡ್ ಓನ್ಲಿ ಇಂಗ್ರೀಡಿಯೆಂಟ್ ಮಿಲ್ಕ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಮಿಲ್ಕ್. ಹಾಲನ್ನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಅದನ್ನ ರೂಮ್ ಟೆಂಪರೇಚರ್ ಬರೋವರೆಗೂ ತಣ್ಣಗೆ ಮಾಡಬೇಕು. ಯು ಕ್ಯಾನ್ ಕೀಪ್ ಇಟ್ ಇನ್ ಫ್ರಿಡ್ಜ್ ಆಲ್ಸೋ. ಸೊ ಅದನ್ನ ರೆಫ್ರಿಜರೇಟ್ ಮಾಡಿದ್ರೆ ಒಂದು ಥಿಕ್ ಲೇಯರ್ ಆಫ್ ಮಲಾಯಿ ಫಾರ್ಮ್ ಆಗುತ್ತೆ. ಮಲಾಯಿನ ಕಲೆಕ್ಟ್ ಮಾಡ್ಕೊಳ್ಳೋದೇ ಒಂದು ಕಲೆ. ಅದನ್ನ ಡೈರೆಕ್ಟ್ ಆಗಿ ಕೈಯಲ್ಲಿ ತೆಗೀರಿ, ಇಲ್ಲ ಸ್ಪೂನ್ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಲೆಕ್ಟ್ ಮಾಡ್ಕೊಂಡಿರೋ ಮಲಾಯಿನ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ಅದನ್ನ ಸ್ವಲ್ಪ ಹೊತ್ತು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಕೆಲವರು ಇಲ್ಲಿ ನೀರು ಹಾಕ್ಕೊಳ್ತಾರೆ, ಇಲ್ಲಿ ನಾವೇನು ನೀರು ಯೂಸ್ ಮಾಡ್ತಾ ಇಲ್ಲ, ಇಟ್ ಇಸ್ ಆಪ್ಷನಲ್. ಈಗ ಕಲೆಕ್ಟ್ ಆಗಿರೋ ಬೆಣ್ಣೆನ ನಾವು ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ತಿದ್ದೀವಿ. ಈ ಪಾತ್ರೆ ಸ್ವಲ್ಪ ಹೆವಿ ಗೋಸ್ದಾಗಿದ್ರೆ ಒಳ್ಳೇದು. ಬೆಣ್ಣೆನ ತುಂಬ ಹೊತ್ತು ಗ್ಯಾಸ್ ಮೇಲೆ ಇಟ್ಟು ಬೇಯಿಸೋದ್ರಿಂದ ತೆಳ್ಳಗಿರೋ ಪಾತ್ರೆ ಬದಲು ಹೆವಿ ಬಾಟಮ್ ಇರೋ ಪಾತ್ರೆನೇ ಬೆಟರ್. ನಂತರ ಈಗ ನಮಗೆ ಅಷ್ಟೊಂದು ಕೆಲಸ ಇರೋದಿಲ್ಲ. ಜಸ್ಟ್ ಈ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಆಗಾಗ ಅದ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕಾಗತ್ತೆ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೆಣ್ಣೆನ ಬೇಯಿಸ್ಕೋಬೇಕು. ಆಗಾಗ ನೋಡ್ತಾ ಇರಬೇಕು, ಯಾಕಂದ್ರೆ ಈ ತರ ಬೆಣ್ಣೆ ಕರಗಿ ನೊರೆ ತರ ಫಾರ್ಮ್ ಆಗಿ ಪಾತ್ರೆಯಿಂದ ಉಕ್ಕಿ ಬಿಡೋ ಚಾನ್ಸಸ್ ಇರುತ್ತೆ. ಆಗ ಗ್ಯಾಸ್ನ ಒಂಚೂರು ಲೋ ಮಾಡಿಕೊಂಡು ಈ ತರ ಸೌಂಡ್ ತಗೊಂಡು ಒಂದು ಸ್ವಲ್ಪ ತಿರುಗಿಸ್ಕೊಂಡ್ರೆ ಆಗ ನಮ್ಮ ಬೆಣ್ಣೆ ಏನು ವೇಸ್ಟ್ ಆಗಲ್ಲ. ಹಾಗೆ ನೋಡ್ತಾ ನೋಡ್ತಾ ಕಲರ್ ಚೇಂಜ್ ಆಗೇ ಬಿಡುತ್ತೆ. ವೈಟ್ ಇಂದ ಲೈಟ್ ಯೆಲ್ಲೋ ಆಗಿ ಗೋಲ್ಡನ್ ಕಲರ್ ಬರುತ್ತೆ. ಈ ಬೆಣ್ಣೆಲಿರೋ ಮಿಲ್ಕ್ ಸಾಲಿಡ್ಸ್ ಎಲ್ಲ ಸಪರೇಟ್ ಆಗಿ ಕೆಳಗಡೆ ಫಾರ್ಮ್ ಆಗಿರುತ್ತೆ. ಆಗ ನಮ್ ತುಪ್ಪ ರೆಡಿ ಆಗಿದೆ ಅಂತ ಅರ್ಥ. ಈಗ ಗ್ಯಾಸ್ನ ಆಫ್ ಮಾಡಿ ನಮ್ ತುಪ್ಪನ ತಣ್ಣಗಾಗೋದಕ್ಕೆ ಬಿಡಬೇಕು. ಮಿಕ್ಕಿರೋ ಮಿಲ್ಕ್ ಸಾಲಿಡ್ಸ್ ಏನೇ ಇದ್ರು ಕೆಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಆದ್ರೆ ಈ ಪಾತ್ರೆ ಮೇಲೆ ಪ್ಲೇಟ್ನ ಮಾತ್ರ ಮುಚ್ಚಬೇಡಿ. ಈ ಮಿಕ್ಸ್ಚರ್ನ ಒಂದು ಟೀ ಸ್ಟ್ರೈನರ್ ಅಲ್ಲಿ ಫಿಲ್ಟರ್ ಮಾಡ್ಕೊಂಡ್ರೆ ನಮ್ಮ ಗೋಲ್ಡನ್ ಕಲರ್ ತುಪ್ಪ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೈನಿಂಗ್ ಆಫ್.